ಅದೊಂದು ಬೃಹತ್ ಬಂಗಲೆ. ಅಲ್ಲಿ ಗಂಡ, ಹೆಂಡತಿ, ಮಗ ಮತ್ತು ಸೊಸೆ ವಾಸವಿದ್ರು. ಮನೆಗೆಲಸಕ್ಕೆ ಅಂತ ನೇಪಾಳ ಮೂಲದ ದಂಪತಿಯನ್ನ ನೇಮಿಸಿಕೊಂಡಿದ್ರು. ಮೊದಮೊದಲು ಮನೆಯವರ ನಂಬಿಕೆ ಗಳಿಸಿದ್ದವರು ಬಂದ 20 ದಿನದಲ್ಲೇ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. 30 ವರ್ಷದಿಂದ ಕೂಡಿಟ್ಟಿದ್ದ 18 ಕೋಟಿ ಮೌಲ್ಯದ ಚಿನ್ನಾಭರಣ 30 ನಿಮಿಷದಲ್ಲಿ ಕಳ್ಳತನ ಆಗಿದೆ. ಮನೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತು, ಮನೆಯ ಹೊರಗೆ ಬಿಸಾಡಿರೋ ಲಾಕರ್. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದದ್ದು ಮಾರತ್ತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ. ಇದಕ್ಕೆಲ್ಲ ಕಾರಣವೇ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ. 30 ವರ್ಷಗಳಿಂದ ಗಳಿಸಿದ್ದ ಚಿನ್ನಾಭರಣ 30 ನಿಮಿಷದಲ್ಲಿ ಗಯಾಬ್. ಬಿಲ್ಡರ್ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ. ಹೌದು, ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಆಗಿರುವ ಶಿವಕುಮಾರ್ಗೆ ಸೇರಿದ್ದು. ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿದ್ರು. ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳೆಲ್ಲವನ್ನ ಜೋಡಿಸಿಕೊಳ್ತಿದ್ರು. ಕಳೆದ 9 ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್ ಹಾಗೂ ಮಾಯಾ ಅನ್ನೋ ನೇಪಾಳದ ಮೂಲದ ದಂಪತಿ ಇದ್ರು. ಆದರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಿದ್ದಂತೆ ಮನೆ ಮಾಲೀಕರು ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸಿ ಹೋಗಿ ಅಂದಿದ್ರಂತೆ. ಅದರಂತೆ 20 ದಿನದ ಹಿಂದೆ ಇದೇ ದಿನೇಶ್ ಹಾಗೂ ಮಾಯಾ ದಂಪತಿಯನ್ನ ಕೆಲಸಕ್ಕೆ ಅಂತ ಸೇರಿಸಿಕೊಳ್ಳಲಾಗಿತ್ತು. ಮೊದಲು ಹೇಳಿದ್ದ ಎಲ್ಲ ಕೆಲಸ ಮಾಡಿ ಮನೆಯವರ ನಂಬಿಕೆಯನ್ನ ಈ ದಂಪತಿ ಗಳಿಸಿಕೊಂಡಿದ್ರು. ಆಧಾರ್ ಕಾರ್ಡ್ ಕೇಳಿದ್ರೆ ಇವತ್ತು ನಾಳೆ ಅಂತ ಕಾರಣ ಕೊಟ್ಕೊಳ್ತಾ ಬಂದು ಬಿಡ್ತಾ ಇದ್ರು. ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಸೇರಿ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು. ಮನೆಯಲ್ಲಿದ್ದ ಪತ್ನಿ, ಮಗ ಹಾಗೂ ಸೊಸೆ ಸಂಬಂಧಿಕರ ಮನೆಗೆ ತೆರಳಿದ್ರು. 25ರಂದು ಭಾನುವಾರ ಮನೆಯಲ್ಲಿ ಕಮಲಾ ಜೊತೆಗೆ ಮತ್ತೋರ್ವ ಕೆಲಸದಾಕೆ ಇದ್ಲು. ಆಕೆಯನ್ನ ಪುಸಲಾಯಿಸಿ ಅಂಗಡಿಗೆ ಅಂತ ಕಮಲಾ ಕರೆತಂದಿದ್ದಾಳೆ. ಅತ್ತ 5-6 ಜನರ ಜೊತೆಗೆ ಬಂದ ದಿನೇಶ್ ಮೊದಲು UPS ಆಫ್ ಮಾಡಿದ್ದು, CCTV ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನು ಒಡೆದು 11.5 ಕೆಜಿ ಚಿನ್ನ, 5 ಕೆಜಿ ಬೆಳ್ಳಿ ಸೇರಿದಂತೆ 11.5 ಲಕ್ಷ ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ವಿಚಾರ ತಿಳಿತಾ ಇದ್ದಂತೆ ಪ್ರವಾಸ ಮೊಟಕುಗೊಳಿಸಿ ಶಿವಕುಮಾರ್ ಮನೆಗೆ ವಾಪಸ್ಸಾಗಿದ್ದಾರೆ. ಇನ್ನು ಮನೆಯಲ್ಲಿದ್ದ 11 ಕೆಜಿ ಚಿನ್ನ, ವಜ್ರ, ಬೆಳ್ಳಿ ಕಳೆದುಕೊಂಡು ಶಿವಕುಮಾರ್ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ಪತ್ನಿ ಮಾಲಿನಿ ಒಂದೊಂದಾಗಿ ಚಿನ್ನವನ್ನ ಶೇಖರಿಸಿಟ್ಟಿದ್ರಂತೆ. ಅದೂ ಅಲ್ಲದೆ ಶಿವಕುಮಾರ್ ತಾಯಿಯ ಚಿನ್ನವೂ ಅದರಲ್ಲಿ ಇತ್ತಂತೆ. ಎಲ್ಲವನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಆದಷ್ಟು ಬೇಗ ಭಾಗ ಮಾಡಿ ಕೊಟ್ಟು ಬಿಡೋಣ ಅಂತ ನಿರ್ಧರಿಸಿ ಹಲವು ಬಾರಿ ಚಿನ್ನವನ್ನ ತೆಗೆದುಕೊಂಡು ಹೋಗುವಂತೆ ಹೇಳಿದ್ರಂತೆ. ಆದರೆ ನಮ್ಮ ಮನೆಯಲ್ಲಿ ಲಾಕರ್ ಇಲ್ಲ, ಅಲ್ಲಿಯೇ ಲಾಕರ್ನಲ್ಲಿ ಭದ್ರವಾಗಿರಲಿ ಅಂತ ತಂದೆ ಮನೆಯಲ್ಲೇ ಬಿಟ್ಟಿದ್ರಂತೆ. ಆದರೆ ಈಗ ಎಲ್ಲವೂ ಕೂಡ ನೇಪಾಳ ಮೂಲದ ಕಳ್ಳ ದಂಪತಿಯ ಪಾಲಾಗಿದೆ. ಹೌಸ್ ಕೀಪಿಂಗ್ ಸ್ಟಾಫ್ ಕಳ್ತನ ಮಾಡಿದ್ರು. ಅದು ಯಾವುದು ಎವಿಡೆನ್ಸ್ ಇರಲಿಲ್ಲ. ನಮ್ಮ ಪೊಲೀಸ್ ಅವರು ಕೆಲವೊಂದು ಮಾಹಿತಿ ಅದಾದ ಮೇಲೆ ಅವ್ರಿಗೆ ಶ್ಯಾಡೋ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದು ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ರು. ಅವ್ರು ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಬೇರೆ ಕಡೆ. ಈ ಪ್ರಾಪರ್ಟಿದು ಅಂದಾಜ್ ವ್ಯಾಲ್ಯೂ 1 crore ಇದೆ. ಯಾಕೆಂದ್ರೆ ಇದರಲ್ಲಿ 176 grams ಆಫ್ ಗೋಲ್ಡ್, ಡೈಮಂಡ್ ಜ್ಯುವೆಲ್ರಿ ಮತ್ತೆ ಅಂದಾಜ್ 39,000 ಕ್ಯಾಶ್ ಡಾಲರ್ಸ್ ಅಲ್ಲಿ ಇತ್ತು. ಈಗ ಅಲ್ಲಿ ರಿಕವರಿಯಲ್ಲಿ ನಮ್ಮ ಕ್ಯಾಶ್ ಸಿಕ್ಕಿದೆ. ಅದನ್ನು ನಾವು ಎವಿಡೆನ್ಸ್ ತಗೊಂಡಿದ್ದೀವಿ. ಎಲ್ಲಿ ಅವರು ಚೇಂಜ್ ಮಾಡಿದ್ದಾರೆ ಕ್ಯಾಶ್ ಡಾಲರ್ಸ್ ಟು ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ. ಈ ಘಟನೆ ಆಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಮಾರತ್ತಹಳ್ಳಿ ಠಾಣೆ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅದೇನೇ ಹೇಳಿ, ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಅಪರಿಚಿತ ನೇಪಾಳ ಮೂಲದವರನ್ನ ಕೆಲಸಕ್ಕೆ ಸೇರಿಸಿಕೊಳ್ತಿದ್ದಾರೆ. ಹೀಗಾಗಿ ಈ ರೀತಿ ಘಟನೆಗಳು ಬೆಂಗಳೂರಲ್ಲಿ ಮರುಕಳಿಸ್ತಾ ಇದೆ. ಇನ್ನಾದರೂ ಮನೆ ಕೆಲಸದವರನ್ನ ಸೇರಿಸಿಕೊಳ್ಳುವ ಮುನ್ನ ಎಚ್ಚರ ವಹಿಸಿ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.